ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ಸ್ವರ್ಗಕ್ಕೆ ಹೋಗಿ ಅದಿತಿಗೆ ಕುಂಡಲಗಳನ್ನು ಒಪ್ಪಿಸಿ ಬಲರಾಮ ಸತ್ಯಭಾಮಿಯರೊಡನೆ ಅಲ್ಲಿಂದ ಹಿಂತಿರುಗಿದುದು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜ, ಆ ಕೃಷ್ಣನು ತನ್ನ ಪುತ್ರನಾದ ನರಕಾಸುರನನ್ನು ಕೊಲ್ಲುವಾಗ ಸತ್ಯಭಾಮೆಯು ಅವನಿಗೆ ಸಹಾಯಕಳಾಗಿದ್ದಳು. ನರಕನನ್ನು ಕೊಂದ ಮೇಲೆ ಕೃಷ್ಣನು ಎಲ್ಲ ದಿಕ್ಪಾಲಕರೊಡನೆ ನರಕಾಸುರನ ಅರಮನೆಗೆ ಹೋಗಿ ಅಲ್ಲಿನ ಅಪಾರ ಸಂಪತ್ ಸಮೃದ್ಧಿಯನ್ನೆಲ್ಲ ನೋಡಿದನು. ಅಲ್ಲಿ ಅಕ್ಷಯವಾದ ಧನರಾಶಿಯು ತುಂಬಿರುವುದು. ಮುತ್ತು, ಹವಳ, ಕೆಂಪು, ವೈಡೂರ್ಯ ಮುಂತಾದ ವಿವಿಧ ರತ್ನಗಳು, ಸ್ಫಟಿಕ ಮಣಿಗಳು, ಸಣ್ಣ ದೊಡ್ಡ ಸೂರ್ಯಕಾಂತ ರತ್ನಗಳು ಥಳಥಳಿಸುತ್ತಿರುವವು. ಜಾಂಬೂನದ ಮತ್ತು ಶಾತಕುಂಭವೆಂಬ ಸುವರ್ಣ ಭೇದಗಳು ಅಗ್ನಿಯಂತೆಯೂ ಚಂದ್ರನಂತೆಯೂ ಹೊಳೆಯುತ್ತಿರುವವು. ಅವನ ರಾಣಿವಾಸವು ಬಿಳುಪು ಮತ್ತು ಬಂಗಾರದ ಬಣ್ಣದ ಚಿತ್ರ ಕಾರ್ಯಗಳಿಗಾಗಿ ರಮ್ಯವಾಗಿ ಅಲ್ಲಿಯೂ ಅಪರಿಮಿತವಾದ ರತ್ನ ರಾಶಿಯು ತುಂಬಿರುವುದು. ಧನಪತಿಯಾದ ಕುಬೇರನ ಮನೆಯಲ್ಲಾಗಲಿ ಇಂದ್ರನ ಅರಮನೆಯಲ್ಲಾಗಲಿ ಹಿಂದೆ ಯಾವಾಗಲೂ ಅಷ್ಟು ಧನರಾಶಿಯನ್ನು ಯಾರೂ ನೋಡಿದುದಿಲ್ಲ. ಈ ಐಶ್ವರ್ಯ ಸಮೃದ್ಧಿಯನ್ನೆಲ್ಲ ನೋಡಿ ಬಂದ ಮೇಲೆ ಅದಿತಿಯ ರತ್ನ ಕುಂಡಲಗಳೊಡನೆ ಸುಖಾಸೀನನಾಗಿ ಕುಳಿತಿದ್ದ ಕೃಷ್ಣನನ್ನು ನೋಡಿ ದೇವೇಂದ್ರನು, ಓ ಜನಾರ್ದನ, ಸುವರ್ಣ ಧ್ವಜಗಳಿಂದಲೂ ಚಿನ್ನದ ಹೊರಜಗಳಿಂದಲೂ ಅಂಕುಶಗಳಿಂದಲೂ ಕೂಡಿ ಮಹಾಬಲಾಢ್ಯಗಳು ಭಯಂಕರ ರೂಪಗಳು ಆದ 20,000 ಆನೆಗಳು ಈ ನಗರದಲ್ಲಿರುವವು. ಅವೆಲ್ಲ ಬಿಳಿ ಪತಾಕೆಗಳಿಂದಲೂ ವಿವಿಧ ವಸ್ತ್ರಗಳಿಂದಲೂ ಹವಳಗಳಿಂದಲೂ ಚಿತ್ರಿಸಲ್ಪಟ್ಟ ಜೀನುಗಳಿಂದಲೂ ಅಲಂಕೃತವಾಗಿರುವವು. ಆ ಆನೆಗಳ ಸಂಖ್ಯೆಗೆ 2ರಷ್ಟು ಹೆಣ್ಣಾನೆಗಳು ಎಲ್ಲಿರುವವು. ಉತ್ತಮ ದೇಶದಲ್ಲಿ ಹುಟ್ಟಿದ ಒಳ್ಳೆಯ ಜಾತಿಯ ಕುದುರೆಗಳು 8 ಲಕ್ಷದವರೆಗೆ ಇರುವವು. ಇವೆಲ್ಲ ನಿನ್ನ ಪರಾಕ್ರಮದಿಂದ ಲಭಿಸಿದುದರಿಂದ ನ್ಯಾಯವಾಗಿ ನಿನಗೆ ಸೇರತಕ್ಕದ್ದು. ನಿನಗೆ ಇಷ್ಟವಿದ್ದರೆ ಇಲ್ಲಿನ ಧನರಾಶಿಗಳನ್ನೆಲ್ಲ ಒಳ್ಳೆ ಪಳಗಿದ ಎತ್ತುಗಳ ಮೇಲೆ ಹೊರಿಸಿ ನಿನ್ನ ದ್ವಾರಕಾಪುರಿಗೆ ಸೇರಿಸಿಬಿಡುವೆನು. ನಿನ್ನ ಇಷ್ಟವೇನೆಂಬುದನ್ನು ತಿಳಿಸು ಎಂದನು. ಓ ಧರ್ಮಪುತ್ರ, ದೇವದಾನವ ಗಂಧರ್ವರ ವಶದಲ್ಲಿದ್ದ ಎಲ್ಲ ಸುವರ್ಣಗಳು ರತ್ನಗಳು ಆ ನರಕನ ನಗರದಲ್ಲಿ ಸೇರಿ ಹೋಗಿದ್ದವು. ಇಂದ್ರನು ಆ ನರಕಾಸುರನಲ್ಲಿದ್ದ ಮಣಿಪರ್ವತವನ್ನು ಗರುಡನ ಮೇಲೇರಿಸಿಕೊಂಡು ಕೃಷ್ಣನೊಡನೆ ಅಲ್ಲಿಂದ ಹಿಂತಿರುಗಲು ಸಿದ್ಧನಾದನು. ಮಣಿಪರ್ವತವೆಂಬ ಆ ಗುಡ್ಡದ ಮೇಲೆ ಸುವರ್ಣದ ಮೇಲ್ಕಟ್ಟುಗಳುಳ್ಳ ಮಹಾಮಂದಿರಗಳು ಪರ್ವತದ ಮೇಲೆ ಬಂದು ಕೂಡಿದ ವಿವಿಧ ವರ್ಣದ ಮೇಘಗಳ ಸಾಲಿನಂತೆ ಕಾಣುವವು. ಆ ಮಂದಿರಗಳೆಲ್ಲ ರತ್ನ ಸೋಪಾನಗಳಿಂದ ರಮ್ಯವಾಗಿರುವವು. ನರಕಾಸುರನಿಂದ ಸೆರೆಹಿಡಿದು ತರಲ್ಪಟ್ಟ ದೇವ ಗಂಧರ್ವ ಕನ್ಯೆಯರನೇಕರು ಆ ಮಂದಿರದಲ್ಲಿಯೇ ಕೂಡಿಡಲ್ಪಟ್ಟಿದ್ದರು. ಅವರೆಲ್ಲರೂ ತಮಗೆ ಬಂದ ಕಷ್ಟಕ್ಕಾಗಿ ವ್ಯಸನಗೊಂಡು ತಲೆಯನ್ನು ಒಂದೇ ಜಡೆಯಾಗಿ ಬಿಟ್ಟು ಕಾಷಾಯವನ್ನುಟ್ಟು ಜಿತೇಂದ್ರಿಯರಾಗಿ ಕಠಿಣ ತಪಸ್ಸನ್ನು ಹಿಡಿದಿದ್ದವರು. ಆ ಕನ್ಯೆಯರೆಲ್ಲರೂ ಅಲ್ಲಿಂದಲೇ ಕೃಷ್ಣನನ್ನು ಕಂಡು ಗುಂಪಾಗಿ ಬಂದು ಕೂಡಿದರು. ಶ್ರೀಕೃಷ್ಣನನ್ನು ಕಂಡೊಡನೆ ಅವರಿಗೆ ತಮ್ಮ ಕಠಿಣ ತಪಸ್ಸಿನಿಂದ ಉಂಟಾದ ಕಷ್ಟಗಳೆಲ್ಲ ಮರೆತಂತಾಗಿತು. ಒಳ್ಳೆ ದುಕೂಲಗಳನ್ನು ಪಟ್ಟೆಮಡಿಗಳನ್ನು ಧರಿಸಿದ ಆ ಸ್ತ್ರೀಯರೆಲ್ಲ ಸೇರಿ ಕೃಷ್ಣನಿಗೆದಿರಾಗಿ ಕೈಮುಗಿದು ಪ್ರಾರ್ಥಿಸುವರು. ಹೇ ಪುರುಷೋತ್ತಮ, ಹಿಂದೊಮ್ಮೆ ನಾರದ ಮುನಿಯು ಹೇಳಿ ಹೋದ ವಾಕ್ಯವು ಈಗ ಫಲಿಸುವಂತಿದೆ. ದೇವತೆಗಳ ಕಾರ್ಯಕ್ಕಾಗಿ ನೀನು ಇಲ್ಲಿಗೆ ಬರುವೆಯೆಂದು ಭೂಪುತ್ರನಾದ ನರಕಾಸುರನನ್ನು ಅವನ ಕಡೆಯವರಾದ ನಿಶುಂಭ, ಮೂರ, ಹಯಗ್ರೀವ, ಪಂಚಜನರೆಂಬ ಅಸುರರನ್ನು ಅವರ ಸೇನೆಗಳನ್ನು ವಧಿಸಿ ಅಪಾರ ಧನವನ್ನು ಪಡೆಯುವೆಯೆಂದು, ಅದೇ ಸಂದರ್ಭದಲ್ಲಿ ನಮ್ಮನ್ನು ಸೆರೆಯಿಂದ ಬಿಡಿಸುವೆಯೆಂದು ಆ ನಾರದನು ಹೇಳಿದ್ದನು. ಆ ಮಹರ್ಷಿಯು ಹಾಗೆ ಹೇಳಿ ಹೋದುದ ಮೊದಲು ನಾವು ಎಡೆಬಿಡದೆ ನಿನ್ನನ್ನೇ ಧ್ಯಾನಿಸುತ್ತಾ ಕಠಿಣ ತಪಸ್ಸನ್ನು ಮಾಡುತ್ತಿರುವೆವು. ನಮಗೆ ಈ ದುಷ್ಕಾಲವು ಯಾವಾಗ ತಪ್ಪುವುದೋ, ಯಾವಾಗ ಶ್ರೀಪತಿಯಾದ ನಿನ್ನನ್ನು ನೋಡುವೆವೋ ಎಂದು ತವಕಿಸುತ್ತಾ ಘೋರ ರಾಕ್ಷಸನ ಕಾವಲಿನಲ್ಲಿ ಸಿಕ್ಕಿಬಿದ್ದು ಈ ವ್ರತವನ್ನು ನಡೆಸುತ್ತಿರುವೆವು. ನಾವು ಹೀಗೆ ಚಿಂತಿಸುತ್ತಿರುವಾಗ ಮತ್ತೊಮ್ಮೆ ವಾಯುದೇವನು ಬಂದು ನಾರದನ ಮಾತಿನಂತೆ ಶೀಘ್ರದಲ್ಲಿಯೇ ನಡೆಯುವುದಾಗಿ ನಮಗೆ ತಿಳಿಸಿ ಹೋದನು. ಆ ಮಾತುಗಳೆಲ್ಲವೂ ಈಗ ಫಲಿಸಿದಂತಿದೆ ಎಂದರು. ಓ ಧರ್ಮರಾಜ, ಆಗ ವೃಷಭದಂತೆ ಧೀರ ದೃಷ್ಟಿಯುಳ್ಳ ಕೃಷ್ಣನು
ಗೋವುಗಳ ನಡುವೆ ಇರುವ ಮಹಾವೃಷಭದಂತೆ ಆ ದೇವ ಗಂಧರ್ವ ಸ್ತ್ರೀಯರ ಮುಂದೆ ನಿಂತಿರುವುದನ್ನು ದೇವತೆಗಳು ಗಂಧರ್ವರು ನೋಡಿದರು. ಚಂದ್ರನಿಗೆಣೆಯಾದ ಆ ಶ್ರೀಕೃಷ್ಣನ ಮುಖವನ್ನು ನೋಡಿದ ಹಾಗೆಲ್ಲ ಆ ಕನ್ಯೆಯರ ಕಣ್ಣುಗಳು ಉಲ್ಲಾಸದಿಂದರಳಿ ಅವರ ಮನಸ್ಸಿನ ಉತ್ಸಾಹವು ಉಕ್ಕಿ ಬರುತ್ತಿತ್ತು. ತಿರುಗಿ ಅವರು ಮಹಾತ್ಮನು ಭಗವಂತನೂ ಆದ ಕೃಷ್ಣನನ್ನು ಕುರಿತು, ಓ ಸತ್ಯವ್ರತ, ನಾರದ ಮಹರ್ಷಿಯು ವಾಯುವು ನಮಗೆ ಈ ಭವಿಷ್ಯವನ್ನು ಹೇಳಿದಾಗಲೇ ನರಕಾಸುರನು ಹತನಾದ ಮೇಲೆ ಕೃಷ್ಣನೇ ನಿಮಗೆ ಪತಿಯಾಗುವನೆಂದು ಹೇಳಿದ್ದರು. ಮಹಾತ್ಮನಾದ ನಾರದನ ಮಾತು ಸತ್ಯವಾಗುವುದಾದರೆ ನೀನೇ ನಮಗೆ ಪತಿಯಾಗಬೇಕು. ಮೊದಲು ನಮ್ಮ ಕಿವಿಗೆ ಬಿದ್ದ ಪ್ರಿಯವನ್ನು ಈಗ ಕಣ್ಣಿನಿಂದ ಅನುಭವಿಸುವಂತಾದುದೇ ನಮ್ಮ ಮಹಾಭಾಗ್ಯವು. ಮಹಾತ್ಮನಾದ ನಿನ್ನ ದರ್ಶನದಿಂದ ನಾವು ಕೃತಾರ್ಥರಾದೆವು ಎಂದರು. ಆಗ ಕೃಷ್ಣನು ತನ್ನನ್ನು ಮೋಹಿಸಿ ಮನ್ಮಥಾಕ್ರಾಂತೆಯರಾದ ಆ ಕನ್ಯೆಯರನ್ನು ನೋಡಿ, ಎಲೈ ವಿಶಾಲಾಕ್ಷಿಯರೇ, ನಿಮ್ಮ ಕೋರಿಕೆಯಂತೆಯೇ ನಡೆಯುವುದು ಎಂದು ಹೇಳಿ ಅವರನ್ನೆಲ್ಲ ಕರೆಸಿಕೊಂಡನು. ಆನೆ, ಹುಲಿ, ಕಪಿ, ಜಿಂಕೆ, ಕಾಡುಹಂದಿ, ಹಾವು, ಪಕ್ಷಿ ಮೊದಲಾದ ವನಜಂತುಗಳಿಂದಲೂ ಕಲ್ಲು ಬಂಡೆಗಳು, ನೆಲಮಾಳಿಗೆಗಳು, ಶಿಖರಗಳು, ಚಿತ್ರ ವಿಚಿತ್ರಗಳಾದ ನವಿಲುಗಳು, ದೊಡ್ಡ ಕಮರಿಗಳು ಇವುಗಳಿಂದಲೂ ಕೂಡಿದ ಆ ಮಣಿಪರ್ವತವನ್ನೆಲ್ಲ ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಚಿನ್ನ ಭಿನ್ನವಾಗಿ ಒಡೆದು ಅಲ್ಲಿದ್ದ ರತ್ನ ರಾಶಿಗಳನ್ನು ಸ್ತ್ರೀಯರನ್ನು ಗರುಡನ ಮೇಲೆ ಏರಿಸಿಕೊಂಡನು. ಆಮೇಲೆ ಲೋಕಾತಿಶಯವಾದ ಬಲವುಳ್ಳ ಗರುಡನು ರಾಮಕೃಷ್ಣರನ್ನು, ಇಂದ್ರನನ್ನು, ಇನ್ನೂ ತನ್ನ ಮೇಲೆ ಹೊರಿಸಿದ್ದ ಸಮಸ್ತ ಭಾರಗಳನ್ನು ಹೊತ್ತುಕೊಂಡು ರೆಕ್ಕೆಗಳನ್ನು ಬಿಚ್ಚಿ ಮೇಲೆ ಹಾರಲಾರಂಭಿಸಿದನು. ಆಗ ಆ ಗರುಡನು ತನ್ನ ರೆಕ್ಕೆಯ ವೇಗದಿಂದ ಪರ್ವತ ಶಿಖರಗಳನ್ನು ಮುರಿಯುತ್ತಾ, ದೊಡ್ಡ ದೊಡ್ಡ ಮರಗಳನ್ನು ಹಾರಿಸುತ್ತಾ, ದಿಕ್ಕುಗಳೆಲ್ಲ ಮೊಳಗುವ ಮಹಾಧ್ವನಿಯೊಡನೆ ಹೊರಟು, ವೈಶ್ವಾನರ ಮಾರ್ಗವೆಂಬ ನಕ್ಷತ್ರ ವೀಧಿಯಿಂದ ಹೊರಟು ಮಹಾಮೇಘಗಳನ್ನೆಲ್ಲ ತನ್ನೊಡನೆ ಆಕರ್ಷಿಸುತ್ತಾ ಹೋಗುತ್ತಿದ್ದನು. ಗ್ರಹ ನಕ್ಷತ್ರಗಳ, ಸಪ್ತರ್ಷಿ ಮಂಡಲದ ಮತ್ತು ಅಶ್ವಿನಿ ದೇವತೆಗಳ ತೇಜಸ್ಸನ್ನೆಲ್ಲ ತನ್ನ ತೇಜಸ್ಸಿನಿಂದ ಮರೆಸುವಂತೆ ಪ್ರಕಾಶಿಸುತ್ತಾ ಮುಂದೆ ಹೋಗಿ ಪವಿತ್ರವಾದ ದೇವಲೋಕವನ್ನು ಸೇರಿದನು. ಅಲ್ಲಿ ಹೋದೊಡನೆ ಕೃಷ್ಣನು ಇಂದ್ರನ ಅರಮನೆಯಲ್ಲಿ ಬಲರಾಮನೊಡನೆ ಗರುಡನ ಬೆನ್ನಿನಿಂದ ಕೆಳಗಿಳಿದು ಅದಿತಿಯ ಪಾದಗಳನ್ನು ಹಿಡಿದು ವಂದನ ಮಾಡಿದನು. ಅಲ್ಲಿದ್ದ ಸಮಸ್ತ ದೇವತೆಗಳಿಂದಲೂ ಬ್ರಹ್ಮನು, ದಕ್ಷನು ಮೊದಲಾದ ಸೃಷ್ಟಿಕರ್ತರಿಂದಲೂ ಪೂಜಿಸಲ್ಪಡುತ್ತಾ ತಾನು ತಂದ ದಿವ್ಯ ಕುಂಡಲಗಳನ್ನು, ಉತ್ತಮ ರತ್ನಗಳನ್ನು ಅದಿತಿಯ ಕೈಗೆ ಒಪ್ಪಿಸಿದನು. ಆಗ ಅದಿತಿಯು ರಾಮ, ಕೃಷ್ಣ ಇಬ್ಬರನ್ನು ಪ್ರೀತಿಯಿಂದ ಆದರಿಸಿ ಆಶೀರ್ವದಿಸಿದಳು. ಇಂದ್ರ ಪತ್ನಿಯಾದ ಶಚಿಯು ಕೃಷ್ಣ ಪತ್ನಿಯಾದ ಸತ್ಯಭಾಮೆಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಅದಿತಿಗೆ ತೋರಿಸಿದಳು. ಆಗ ಅದಿತಿಯು ಸತ್ಯಭಾಮೆಯನ್ನು ನೋಡಿ ಕೃಷ್ಣನಿಗೆ ಪ್ರಿಯವನ್ನು ಉಂಟು ಮಾಡುವ ಉದ್ದೇಶದಿಂದ, ಓ ಕಾಂತಾಮಣಿ, ನಿನ್ನ ಪತಿಯಾದ ಶ್ರೀಕೃಷ್ಣನು ಭೂಮಿಯಲ್ಲಿ ಇರುವವರೆಗೆ ನಿನಗೆ ಮುಪ್ಪೇ ಬಾರದಿರಲಿ. ಸುಗಂಧವತಿಯಾಗಿ ನೀನು ಚಿರಕಾಲದವರೆಗೆ ಶ್ರೀಕೃಷ್ಣನನ್ನು ಸಂತೋಷಗೊಳಿಸುತ್ತಿರು ಎಂದು ವರವನ್ನು ಕೊಟ್ಟಳು. ಆಮೇಲೆ ಸತ್ಯಭಾಮೆಯು ಇಂದ್ರ ಪತ್ನಿಯಾದ ಶಚಿಯ ಅನುಮತಿಯನ್ನು ಪಡೆದು ಕೃಷ್ಣನಿದ್ದಲ್ಲಿಗೆ ಬಂದಳು. ಕೃಷ್ಣನು ಸಮಸ್ತ ದೇವತೆಗಳಿಂದ ಸತ್ಕೃತನಾಗಿ ಅಲ್ಲಿಂದ ಹಿಂತಿರುಗಿ ದ್ವಾರಕೆಗೆ ಬಂದನು. ಅವನು ಅಲ್ಲಿಂದ ಹಿಂತಿರುಗುವಾಗ ಅವನನ್ನು ಬಿಟ್ಟಿರಲಾರದೆ ಅನೇಕ ದೇವರ್ಷಿಗಳು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು. ಬಹುದೂರ ಮಾರ್ಗವನ್ನು ಕೂಡ ಕೃಷ್ಣನು ಶೀಘ್ರದಲ್ಲಿಯೇ ದಾಟಿ ದ್ವಾರಕಾಪುರಿಯ ಕೋಟೆಯ ಬಾಗಿಲಿಗೆ ಬಂದು ಮುಟ್ಟಿದನು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.